ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಪದ್ಮಿನಿ ಏಕಾದಶಿಯ ಆಚರಣೆಯ ಮಹತ್ವಗಳ ಬಗ್ಗೆ ತಿಳಿಯೋಣ. ಪದ್ಮಿನಿ ಏಕಾದಶಿಯು ಹಿಂದೂ ಧರ್ಮದಲ್ಲಿ 3 ವರ್ಷಗಳಿಗೊಮ್ಮೆ ಬರುವ ಅಧಿಕ ಮಾಸದಲ್ಲಿ ಬರುವ ಅತ್ಯಂತ ಅಪರೂಪ ಮತ್ತು ಶ್ರೇಷ್ಠವಾದ ಏಕಾದಶಿಯಾಗಿದೆ. ಇದನ್ನು ಕಮಲಾ ಏಕಾದಶಿ ಅಥವಾ ಪುರುಷೋತ್ತಮ ಏಕಾದಶಿ ಎಂದು ಸಹ ಕರೆಯುತ್ತಾರೆ. ಈ ದಿನದಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ. ಈ ದಿನದಂದು ಭಕ್ತರು ಉಪವಾಸವಿದ್ದು ಶ್ರೀಹರಿಯನ್ನು ಭಕ್ತಿಯಿಂದ ಆರಾಧಿಸಿ ದಾನ ಧರ್ಮ ಮಾಡುವುದರಿಂದ ದ್ವಿಗುಣ ಫಲವು ದೊರೆಯುತ್ತದೆ. ಈ ವ್ರತವನ್ನು ಆಚರಿಸುವುದರಿಂದ ಸಮೃದ್ಧಿ, ಸಂಪತ್ತು ಮತ್ತು ಮೋಕ್ಷವು ಪ್ರಾಪ್ತಿಯಾಗುತ್ತದೆ. ಪದ್ಮಿನಿ ಎಂಬ ರಾಜಕುಮಾರಿ ಈ ವ್ರತವನ್ನು ಆಚರಿಸಿ ಶ್ರೀಹರಿಯ ಅನುಗ್ರಹದಿಂದ ಮಹಾವೀರನಾದ ಕಾರ್ತವ್ಯಾರ್ಜುನನ್ನು ಪುತ್ರನಾಗಿ ಪಡೆದಳೆಂಬ ನಂಬಿಕೆಯೂ ಇದೆ. ಈ ಶುಭ ದಿನದಂದು ವಿಷ್ಣು ಸಹಸ್ರನಾಮ ಪಠಿಸುವುದು ಮತ್ತು ವಿಶೇಷ ಮಂತ್ರಗಳನ್ನು ಜಪಿಸುವುದರಿಂದ ಜೀವನದ ಆರ್ಥಿಕ ಸಂಕಷ್ಟಗಳು ಮತ್ತು ಪಾಪಗಳು ದೂರವಾಗುತ್ತವೆ. ಅಧಿಕ ಮಾಸದ ಕಮಲಾ ಏಕಾದಶಿಯನ್ನು ವಿಷ್ಣು ದೇವನಿಗೆ ಸಮರ್ಪಿತವಾದ ಅತ್ಯಂತ ಮಹತ್ವದ ಏಕಾದಶಿ ವ್ರತಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಕಮಲಾ ಏಕಾದಶಿ ವ್ರತವನ್ನು ಪದ್ಮಿನಿ ಏಕಾದಶಿ ಅಥವಾ ಪುರುಷೋತ್ತಮ ಏಕಾದಶಿ ಎಂದು ಕರೆಯುತ್ತಾರೆ. ಈ ಏಕಾದಶಿ ವ್ರತವು ಅಧಿಕ ಮಾಸದಲ್ಲಿ ಬರುವಂತಹ ಏಕಾದಶಿ ವ್ರತವು. ಹಾಗಾಗಿ ಈ ಏಕಾದಶಿ ವ್ರತವು ಉಳಿದೆಲ್ಲ ಏಕಾದಶಿ ವ್ರತಗಳಿಗಿಂತ ಹಲವು ಪಟ್ಟು ಹೆಚ್ಚಿನ ಪ್ರಯೋಜನಗಳನ್ನು ಒದಗಿಸುತ್ತದೆ. ಈ ದಿನದಂದು ಉಪವಾಸ ಆಚರಿಸುವುದು, ವಿಷ್ಣುವನ್ನು ಪೂಜಿಸುವುದು ಮತ್ತು ಪ್ರಾರ್ಥಿಸುವುದರಿಂದ ಹಾಗೂ ನಿಗದಿತ ಆಚರಣೆಗಳನ್ನು ಮಾಡುವ ಮೂಲಕ ವ್ಯಕ್ತಿಯು ಸಂತೋಷ, ಸಮೃದ್ಧಿ, ಸಂಪತ್ತು ಮತ್ತು ಮೋಕ್ಷವನ್ನು ನೀಡುತ್ತದೆ ಎನ್ನುವ ನಂಬಿಕೆ. ಇದಲ್ಲದೆ ಪದ್ಮಿನಿ ಏಕಾದಶಿ ಉಪವಾಸವನ್ನು ಆಚರಿಸುವುದರಿಂದ ಜೀವನದ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಮತ್ತು ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ತರುತ್ತವೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಈ ಏಕಾದಶಿಯು ಪುಣ್ಯವು ಸಾವಿರಾರು ಯಜ್ಞಗಳನ್ನು ಮಾಡುವ ಮತ್ತು ಪವಿತ್ರ ಸ್ಥಳಗಳಲ್ಲಿ ಸ್ನಾನ ಮಾಡಿದಷ್ಟೇ ಫಲವನ್ನು ನೀಡುತ್ತದೆ. ಪದ್ಮ ಪುರಾಣದ ಪ್ರಕಾರ ಕಮಲಾ ಏಕಾದಶಿ ಉಪವಾಸವನ್ನು ಆಚರಿಸುವ ಪುರುಷರು ಮತ್ತು ಮಹಿಳೆಯರು ಹಲವಾರು ಪ್ರಯೋಜನಗಳನ್ನು ಪಡೆಯುತ್ತಾರೆ. ಕಮಲಾ ಏಕಾದಶಿ ಉಪವಾಸವನ್ನು ಆಚರಿಸುವವರು ಆರ್ಥಿಕವಾಗಿಯೂ ಪ್ರಯೋಜನವನ್ನು ಪಡೆಯುತ್ತುಂಟು. ಈ ದಿನ ವಿಷ್ಣುವಿನ ಮಂತ್ರಗಳನ್ನು ಪಠಿಸುವುದರಿಂದ ಹಲವಾರು ಪ್ರಯೋಜನಗಳನ್ನು ದೊರೆಯುತ್ತದೆ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ, ಅಂದರೆ ಮುಂಜಾನೆ ಬೇಗನೆ ಎದ್ದು ವಿಷ್ಣುವಿನ ಮಂತ್ರಗಳನ್ನು ಪಠಿಸಿ. ಪದ್ಮ ಪುರಾಣದ ಪ್ರಕಾರ ಈ ದಿನ ಮನೆಯಲ್ಲಿ ವಿಷ್ಣುವಿನ ಮಂತ್ರಗಳನ್ನು ಪಠಿಸುವುದರಿಂದ ಸಾಕಷ್ಟು ಪ್ರಯೋಜನವನ್ನು ಪಡೆಯುತ್ತೀರಿ. ನದಿಯ ದಡದಲ್ಲಿ ಪಠಿಸುವುದರಿಂದ 2 ಪಟ್ಟು ಪ್ರಯೋಜನಗಳು ದೊರೆಯುತ್ತವೆ. ಗೋಶಾಲೆಯಲ್ಲಿ ಪಠಿಸುವುದರಿಂದ 1000 ಪಟ್ಟು ಪ್ರಯೋಜನಗಳು ಪಡೆಯುತ್ತೀರಿ. ಅಗ್ನಿಹೋತ್ರ ಹೋಮದೊಂದಿಗೆ ಪಠಿಸುವುದರಿಂದ 1000 ಪಟ್ಟು ಪ್ರಯೋಜನಗಳನ್ನು ದೊರೆಯುತ್ತದೆ. ಮತ್ತು ಶಿವನ ದೇವಾಲಯ, ತೀರ್ಥಯಾತ್ರೆಯ ಸ್ಥಳ ಅಥವಾ ತುಳಸಿ ಗಿಡದ ಬಳಿ ಪಠಿಸುವುದರಿಂದ ಲಕ್ಷಾಂತರ ಪಟ್ಟು ಪ್ರಯೋಜನಗಳು ದೊರೆಯುತ್ತವೆ. ವಿಷ್ಣು ದೇವಾಲಯದಲ್ಲಿ ಪಠಿಸುವುದರಿಂದ ಅನಂತ ಪ್ರಯೋಜನಗಳು ದೊರೆಯುತ್ತವೆ ಎನ್ನುವ ನಂಬಿಕೆಯೂ ಇದೆ. ಕಮಲಾ ಏಕಾದಶಿಯ ದಿನಾಂಕ 2026 ಮೇ 27 ಬುಧವಾರ. ಪ್ರಾರಂಭವಾಗುವುದು ಮುಂಜಾನೆ 5:10ರಿಂದ ಮುಕ್ತಾಯವಾಗುವುದು ಬುಧವಾರದ ಮುಂಜಾನೆ 6:21 ಪಾರಣ ಸಮಯವು ಮೇ 28ರಂದು 5:25ರಿಂದ ಬೆಳಗ್ಗೆ 7:56 ಪಾರಣ ದಿನದಂದು ದ್ವಾದಶಿ ಅಂತ್ಯದ ಕ್ಷಣವಾಗಿರುವುದು. ಆದ್ದರಿಂದ ಮೇ 28 ಬೆಳಗ್ಗೆ 7:57ಕ್ಕೆ ಕೊನೆಗೊಳ್ಳುವುದು. ಬೆಳಗ್ಗೆ ಬೇಗನೆ ಎದ್ದು ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಪವಿತ್ರವಾದ ಸ್ನಾನ ಮಾಡಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಳ್ಳುವುದು ಬಹಳ ಉತ್ತಮ. ಏಕಾದಶಿ ದಿನದಂದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮಾಡುವ ನಾಮ ಜಪವು ಪುಣ್ಯವೆಂದು ಪರಿಗಣಿಸುತ್ತಾರೆ. ಮರದ ಹಲಗೆ ಅಥವಾ ಮಣೆಯನ್ನು ತೆಗೆದುಕೊಂಡು ಅದರ ಮೇಲೆ ವಿಷ್ಣುವಿನ ವಿಗ್ರಹವನ್ನು ಇರಿಸಿ ಶುದ್ಧ ದೇಸಿ ತುಪ್ಪದಿಂದ ದೀಪವನ್ನು ಹಚ್ಚಿ ವಿಗ್ರಹವನ್ನು ಹೊಸ ಬಟ್ಟೆ ಅಥವಾ ಹಳದಿ ಹೂವಿನ ಹಾರದಿಂದ ಅಲಂಕರಿಸಿ ಯಾವುದಾದರೂ 1 ಅಥವಾ 2 ವಿಷ್ಣು ಮಂತ್ರಗಳನ್ನು ಆಯ್ದುಕೊಂಡು ಅದನ್ನು 108 ಬಾರಿ ವಿಗ್ರಹದ ಮುಂದೆ ಕುಳಿತು ಪಠಿಸಬೇಕು.
ತುಳಸಿ ಪತ್ರೆಯನ್ನು ಅರ್ಪಿಸದೆ ಪೂಜೆಯನ್ನು ಅಪೂರ್ಣವೆಂದು ಪರಿಗಣಿಸುತ್ತಾರೆ. ಆದರೆ ತುಳಸಿ ಪತ್ರವನ್ನು ಏಕಾದಶಿಯ ದಿನದಂದು ಕೀಳಬಾರದು. ಈ ಎಲೆಗಳನ್ನು ಒಂದು ದಿನ ಮೊದಲು ಕೀಳುವುದು ಉತ್ತಮ. ವಿಷ್ಣು ದೇವರಿಗೆ ಈ ದಿನ ನೈವೇದ್ಯವನ್ನು ಅರ್ಪಿಸುವುದಕ್ಕಾಗಿ ಆಯಾ ಋತುಮಾನಕ್ಕೆ ದೊರೆಯುವ 5 ಬಗೆಯ ಹಣ್ಣುಗಳನ್ನು, ಮನೆಯಲ್ಲೇ ತಯಾರಿಸಿದ ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು. ಈ ದಿನ ಏಕಾದಶಿ ವ್ರತಕಥೆಯನ್ನು ಪಠಿಸಿ ಮತ್ತು ಆರತಿ ಮಾಡುವ ಮೂಲಕ ನಿಮ್ಮ ಪೂಜೆಯನ್ನು ಪೂರ್ಣಗೊಳಿಸಿಕೊಳ್ಳಿ. ದ್ವಾದಶಿ ತಿಥಿಯಂದು ಉಪವಾಸವನ್ನು ಮುರಿಯಲಾಗುತ್ತದೆ. ಆದರೆ ಹಸಿವನ್ನು ಸಹಿಸಲಾಗದ ಕೆಲವರು ಸಂಜೆ ಉಪವಾಸವನ್ನು ಮುರಿಯುತ್ತಾರೆ ಮತ್ತು ಉಪವಾಸ ಶಿಫಾರಸು ಮಾಡಿದ ಸಾತ್ವಿಕ ಆಹಾರವನ್ನು ಸೇವಿಸುತ್ತಾರೆ ಮತ್ತು ಇತರರು ಮರುದಿನ ದ್ವಾದಶಿ ತಿಥಿಯಂದು ಉಪವಾಸವನ್ನು ಬಿಡುತ್ತಾರೆ. ಏಕಾದಶಿ ಪಾರಣವನ್ನು ತ್ಯಜಿಸುವುದು ಹೇಗೆ ನೋಡೋಣ. ನೀವು ಮಾಡಿದಂತಹ ಏಕಾದಶಿ ಉಪವಾಸವು ಸಂಪೂರ್ಣ ಮತ್ತು ಯಶಸ್ವಿಯಾಗಬೇಕಾದರೆ ಅಥವಾ ಈ ವ್ರತವು ನಿಮಗೆ ಪ್ರಯೋಜನವನ್ನು ನೀಡಬೇಕಾದರೆ ಪಾರಣವನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಸೂರ್ಯೋದಯದ ನಂತರ ಅಂದರೆ ಏಕಾದಶಿಯ ಮರುದಿನದಂದು ಉಪವಾಸವನ್ನು ಮುರಿಯಬೇಕು. ಹಾಗೆ ಮಾಡಲು ವಿಫಲವಾದರೆ ಆಧ್ಯಾತ್ಮಿಕ ಅಪರಾಧವೆಂದು ಪರಿಗಣಿಸಲಾಗುತ್ತದೆ. ಭಕ್ತರು ಧಾನ್ಯವನ್ನು ಸೇವಿಸುವ ಮೊದಲು ಹರಿವಾಸರ ದ್ವಾದಶಿ ತಿಥಿ ಅವಧಿಯ ಮೊದಲ ತ್ರೈಮಾಸಿಕ ಮುಕ್ತಾಯಗೊಳ್ಳುವವರೆಗೆ ಕಾಯಬೇಕು. ಪಾರಣಕ್ಕೆ ಅತ್ಯಂತ ಶುಭ ಸಮಯವೆಂದರೆ ಪ್ರಾತಃ ಕಾಲ ಅಂದರೆ ಮುಂಜಾನೆ. ತಪ್ಪಿದ್ದಲ್ಲಿ ಭಕ್ತರು ಉಪವಾಸವನ್ನು ಮುರಿಯಲು ಮಧ್ಯಾಹ್ನ ನಂತರದ ಸಮಯಕ್ಕಾಗಿ ಕಾಯಬೇಕು. ವಿಷ್ಣುವಿನ ಅಂತಿಮ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಬಯಸುವವರು ತಮ್ಮ ಅಚಲ ಭಕ್ತಿಯನ್ನು ಪ್ರದರ್ಶಿಸಲು ಸತತ 2 ದಿನಗಳಲ್ಲಿ ಉಪವಾಸ ಮಾಡಲು ಆಯ್ಕೆ ಮಾಡಬಹುದು. ಏಕಾದಶಿಯ ದಿನ ಕೆಲವು ಮಂತ್ರಗಳನ್ನು ಪಠಿಸಬಹುದು. ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ಹ್ರೀಂ ಶ್ರೀಂ ಲಕ್ಷ್ಮೀ ವಾಸುದೇವಾಯ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ರ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ. ಹೋ ನಾಥ ನಾರಾಯಣ ವಾಸುದೇವ. ಓಂ ವಿಷ್ಣವೇ ನಮಃ. ಓಂ ಹಂ ವಿಷ್ಣವೇ ನಮಃ. ಓಂ ನಮೋ ನಾರಾಯಣಾಯ. ಶ್ರೀಮನ್ನಾರಾಯಣ ನಾರಾಯಣ ಹರಿಹರಿ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಸ್ನೇಹಿತರೆ, ಹಾಗೆಯೇ ಪದ್ಮಿನಿ ಏಕಾದಶಿಯ ವ್ರತಕಥೆಯನ್ನ ಸ್ವಲ್ಪ ತಿಳಿಯೋಣ. ಪ್ರಾಚೀನ ಕಾಲದಲ್ಲಿ ಒಂದು ಕೃತವೀರ್ಯನೆಂಬ ಪ್ರಬಲ ರಾಜ ಬಹಳ ಗೌರವದಿಂದ ಆಳಿದನು. ಆದರೆ ತುಂಬಾ ದುಃಖಿತನಾಗಿದ್ದವನು. ಅವನ ಸಂಪತ್ತಿನ ಹೊರತಾಗಿಯೂ ಅವನ ನಂತರ ಅವನ ರಾಜ್ಯವನ್ನು ಮುನ್ನಡೆಸಲು ಅವನ ಅತ್ಯಂತ ಶ್ರದ್ಧಾಭರಿತ ಹೆಂಡತಿ ರಾಣಿ ಪದ್ಮಿನಿಯು ದಟ್ಟ ಕಾಡಿಗೆ ಹೋಗಿ ಪವಾಡಕ್ಕಾಗಿ ಪ್ರಾರ್ಥಿಸಿ ಅವರು ಹಲವು ವರ್ಷಗಳ ಕಾಲ ತುಂಬಾ ಸರಳ ಜೀವನವನ್ನು ನಡೆಸಿದವರು. ಆದರೆ ಅವರು ಇನ್ನೂ ಆಶೀರ್ವಾದ ಪಡೆಯದೆ ಒಂದು ಮಗುವಿಗಾಗಿ ಪ್ರಾರ್ಥಿಸುತ್ತಿದ್ದರು. ಕೊನೆಗೆ ರಾಣಿ ಪದ್ಮಿನಿ ಒಬ್ಬ ಬುದ್ಧಿವಂತ ಮತ್ತು ಪವಿತ್ರ ಮಹಿಳೆಯನ್ನು ಭೇಟಿಯಾದಳು. ಮಾತಾ ಅನಸೂಯ, ಋಷಿ ಅತ್ರಿಯರ ಪತ್ನಿ. ರಾಣಿಯ ಆಳವಾದ ದುಃಖವನ್ನು ಕೇಳಿದ ನಂತರ ಮಾತಾ ಅನಸೂಯ ಅವಳಿಗೆ ಸಲಹೆಯನ್ನ ನೀಡುತ್ತಾರೆ. ಅವಳಿಗೆ ಕಠಿಣ ಉಪವಾಸವನ್ನು ಆಚರಿಸಲು ಹೇಳಿದಳು. ಅಧಿಕ ಮಾಸ ಅಂದರೆ ಹೆಚ್ಚುವರಿಯ ತಿಂಗಳು. ರಾಣಿ ಪ್ರತಿಯೊಂದು ನಿಯಮವನ್ನು ಅನುಸರಿಸಿದಳು. ಶುದ್ಧ ಹೃದಯ ಮತ್ತು ಈ ಅಪರೂಪದ ಏಕಾದಶಿಯ ಸಮಯದಲ್ಲಿ ಸಂಪೂರ್ಣ ಗಮನವನ್ನು ವಿಷ್ಣುವಿನ ಮೇಲೆಯೇ ಇರಿಸಿ ಅವಳ ಪ್ರೀತಿಯಿಂದ ವಿಷ್ಣು ತುಂಬಾ ಸಂತೋಷಗೊಂಡು ಕಾಣಿಸಿಕೊಂಡು ಅವಳಿಗೆ ಒಂದು ವರವನ್ನು ನೀಡಿದನು. ವಿಶೇಷವಾದ ಆಶಯವನ್ನು ಸಹ ನೀಡುತ್ತಾನೆ. ಶೀಘ್ರದಲ್ಲಿಯೇ ರಾಜ ಮತ್ತು ರಾಣಿ ಗಂಡು ಮಗುವನ್ನು ಹೊಂದುವ ಆಶೀರ್ವಾದ ಹೆಸರಿಸಲಾಗಿದೆ. ಕಾರ್ತವೀರ್ಯ ಅರ್ಜುನ ಯಾರು ವಿಶ್ವವಿಖ್ಯಾತರಾದವರ ಅವನ ಶಕ್ತಿಗಾಗಿ. ಈ ಕತೆ ಅದನ್ನು ಸಾಬೀತುಪಡಿಸುತ್ತದೆ. ಪ್ರಾಮಾಣಿಕ ಪ್ರಾರ್ಥನೆ ಈ ಅಪರೂಪದ ತಿಂಗಳಲ್ಲಿ ಯಾರಿಗಾದರೂ ಅಸಾಧ್ಯವಾದ ಕನಸುಗಳನ್ನು ಸಹ ನನಸಾಗಿಸಬಹುದು.
ಈ ವರುಷ 2026ರ ಈ ಏಕಾದಶಿಯು ಬಹಳ ಅಪರೂಪವಾದ ಮತ್ತು ಶಕ್ತಿಯುತವಾದ ಅವಕಾಶವನ್ನು ತರುತ್ತದೆ. ಏಕೆಂದರೆ ಗುರುವಾರ ನೆಚ್ಚಿನ ದಿನವಾದ್ದರಿಂದ ವಿಷ್ಣು ಮತ್ತು ದಿನ ಜ್ಞಾನವೇ ಗುರು. ಆಧ್ಯಾತ್ಮಿಕ ಶಕ್ತಿಯು ದ್ವಿಗುಣಗೊಳ್ಳುತ್ತದೆ. ವಿದ್ಯಾರ್ಥಿಗಳು ಮತ್ತು ಕಾರ್ಮಿಕರು ಪ್ರಾರ್ಥಿಸಲು ಇದು ಸೂಕ್ತ ಸಮಯ. ವೃತ್ತಿ ಜೀವನದ ಯಶಸ್ಸು ಮತ್ತು ಸ್ಪಷ್ಟ ಚಿಂತನೆಯನ್ನು ಸಹ ನೀಡಬಹುದು. ಈ ಉಪವಾಸವು ಪ್ರತಿಯೊಂದನ್ನು ಮಾತ್ರ ಹಿಂತಿರುಗಿಸುತ್ತದೆ. 32 ತಿಂಗಳ 2026ರ ದಿನಾಂಕವನ್ನು ಮಾಡುವುದು 3 ವರ್ಷಗಳಿಗೊಮ್ಮೆ ಸುವರ್ಣವಾದ ಅವಕಾಶ, ಏಕೆಂದರೆ ಅದು ತುಂಬಾ ವಿರಳವಾಗಿ ಸಂಭವಿಸುತ್ತದೆ. ನೀವು ಪಡೆಯುವ ಆಶೀರ್ವಾದಗಳು ಶಾಶ್ವತವಾಗಿರುತ್ತವೆ ಎಂದು ಹೇಳಲಾಗಿದೆ. ಅನೇಕ ವರ್ಷಗಳು ಬರಲು ನಮ್ಮಲ್ಲಿ 2026ರ ಆಧುನಿಕ ಜಗತ್ತು ಅನೇಕ ಜನರು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಅಥವಾ ತುಂಬಾ ಭಾರವೆನಿಸುವ ಹಣದ ಚಿಂತನೆಗಳು. ಪದ್ಮಿನಿ ಏಕಾದಶಿಯು ಭಕ್ತರಿಗೆ ಕೇವಲ ನಿಯಮಿತ ಉಪವಾಸ ದಿನಕ್ಕಿಂತ ಹೆಚ್ಚಿನದ್ದಾಗಿದೆ. ಇದು ಅಪರೂಪದ 3 ವರ್ಷಕ್ಕೊಮ್ಮೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಜೊತೆ ಸಂಪರ್ಕವನ್ನು ಸಾಧಿಸಲು ಒಂದು ದೈವಿಕವಾದ ಅವಕಾಶ. ಅದು ಹೆಚ್ಚುವರಿ ತಿಂಗಳಲ್ಲಿ ಮಾತ್ರ ಬರುವುದರಿಂದ ಈ ದಿನದ ಆಧ್ಯಾತ್ಮಿಕ ಶಕ್ತಿ ನಿಜವಾಗಿಯೂ ಮಾಂತ್ರಿಕ ಮತ್ತು ವಿಶಿಷ್ಟವಾದದ್ದಾಗಿದೆ. ಈ ಅವಕಾಶವನ್ನು ಕಳೆದುಕೊಳ್ಳುವುದು ಎಂದರೆ ಅಂತಹ ಶಕ್ತಿಯುತ ಪರಿವಿಗಾಗಿ ಇನ್ನು 32 ತಿಂಗಳು ಕಾಯುವುದನ್ನು ಅರ್ಥೈಸುತ್ತದೆ. ಸಕಾರಾತ್ಮಕ ಶಕ್ತಿ ಮತ್ತು ಅದೃಷ್ಟವು ನಿಮಗೆ ದೊರೆಯಲಿ. ಈ ಅಪರೂಪವನ್ನು ಗಮನಿಸುತ್ತಾ ಅಧಿಕ ಮಾಸ ಏಕಾದಶಿ ಸರಿಯಾದ ನಿಯಮಗಳೊಂದಿಗೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ.